ಸಬ್ನೆಟ್ ಅಂತ ಅಂದರೆ ಏನೂ ಇಲ್ಲ, ಜಸ್ಟ್ ನೀವು ಒಂದು ಐಸೋಲೇಟೆಡ್ ಏನಿದೆ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿದ್ರಿ, ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿದ್ರಿ 192.168.1.0/26 ಅಂತ ಏನಿದೆ, ಅದು ಒಂದು ದೊಡ್ಡ ನೆಟ್ವರ್ಕ್ನ ಕ್ರಿಯೇಟ್ ಮಾಡಿದ್ರಿ. ಇದೇ ರೀತಿ ನೀವು ಈ ದೊಡ್ಡ ನೆಟ್ವರ್ಕ್ನೇ ಸಬ್ ನೆಟ್ವರ್ಕ್ ಆಗಿ ಡಿವೈಡ್ ಮಾಡ್ತೀರಾ ಅಷ್ಟೇ. ಏನಕ್ಕೆ ಈ ರೀತಿ ಡಿವೈಡ್ ಮಾಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಆ ಬಿಲ್ಡಿಂಗಲ್ಲಿ ಬಂದು ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ. ಮೊದಲನೇ ಇದು ಬಂದು ಏನೋ ಒಂದು CS ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ, ಇದು ಬಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಇಲ್ಲಿ ಬಂದು EC ಡಿಪಾರ್ಟ್ಮೆಂಟ್, ಇಲ್ಲಿ ಬಂದು ಸಿವಿಲ್ ಡಿಪಾರ್ಟ್ಮೆಂಟ್. ಈ ರೀತಿ ಫರ್ದರ್ ಡಿವೈಡ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ಒಂದು ದೊಡ್ಡ ನೆಟ್ವರ್ಕ್ನ ಎಂಟೈರು ನೆಟ್ವರ್ಕ್ನ ಸಪ್ರೇಟ್ ಆಗಿ CS ಗೆ ಸಪ್ರೇಟು, ಮತ್ತು ಮೆಕ್ಯಾನಿಕಲ್ಗೆ ಸಪ್ರೇಟು, ECಗೆ ಸಪ್ರೇಟು, ಮತ್ತು ಸಿವಿಲ್ಗೆ ಸಪ್ರೇಟು ಅಂತ ಫರ್ದರ್ ಸಬ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಸಬ್ನೆಟ್ ಅಂತ ಅಂದ್ರಲ್ಲ, ಏನಿದೆ ಇಂಟರ್ ನೆಟ್ವರ್ಕ್ ಅದನ್ನು ಸಬ್ ನೆಟ್ವರ್ಕ್ ಆಗಿ ಡಿವೈಡ್ ಮಾಡೋದು ಅಂತ ಅರ್ಥ. ಓಕೆನಾ. ಇದರಲ್ಲಿ ಬಂದು ನಾನು ಸಬ್ ನೆಟ್ವರ್ಕ್ ಅಂತ ಅಂದರೆ ಒಂದು 2 ನೆಟ್ವರ್ಕ್ ಆಗಿ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಇದನ್ನು ಬಂದು ನಾನು ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀನಿ, ಪ್ರೈವೇಟ್. ಮತ್ತು ಇದನ್ನು ಬಂದು ಪಬ್ಲಿಕ್ ಅಂತ ಕರಿತೀನಿ. ಪಬ್ಲಿಕ್ಕು ಪ್ರೈವೇಟ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಜಸ್ಟ್ ಡಿಫ್ರೆನ್ಸ್ ಏನು ಅಂತ ಅಂದರೆ, ಇದು ಇಂಟರ್ನೆಟ್ ಆಕ್ಸೆಸ್ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಇಂಟರ್ನೆಟ್ ಆಕ್ಸೆಸ್ ಇರಲ್ಲ. ಇವಾಗ ನೋಡ್ಬೋದು, ನೀವು ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದಾಗ ಫ್ರಂಟ್ ಎಂಡ್ ಬಂದು ಇಂಟರ್ನೆಟ್ ಆಕ್ಸೆಸ್ ಇರಲೇಬೇಕಾಗುತ್ತೆ, ಬ್ಯಾಕ್ ಎಂಡ್ ಬಂದು ಯಾವುದೇ ರೀತಿ ಇಂಟರ್ನೆಟ್ ಆಕ್ಸೆಸ್ ಕೊಡಬಾರ್ದು. ಆ್ಯಕ್ಚುಲಿ ಇದು ಬೆಸ್ಟ್ ಸೆಕ್ಯೂರಿಟಿ ಪ್ರಾಕ್ಟೀಸ್ ಆಗಿರುತ್ತೆ. ಇದನ್ನ ಬಂದು ನಾವು ಪ್ರೈವೇಟ್ ಸಬ್ನೆಟಲ್ಲಿ ಹೋಸ್ಟ್ ಮಾಡಿರ್ತೀವಿ. ಅಪ್ಲಿಕೇಶನ್ನ ಬಂದು ನಾವು ಲೋಡ್ ಬ್ಯಾಲೆನ್ಸರ್ ಮುಖಾಂತರ ಹೋಸ್ಟ್ ಮಾಡ್ಬೋದು. ನಾರ್ಮಲ್ ಆಗಿ ಹೇಳಬೇಕು ಅಂತ ಅಂದರೆ ನಾನು ಇದನ್ನು ಪಬ್ಲಿಕ್ ಸಬ್ನೆಟಲ್ಲಿ ಹೋಸ್ಟ್ ಮಾಡಿರ್ತೀನಿ ಅಂತ ತಿಳ್ಕೊಳ್ಳಿ ಇವಾಗ ನಾರ್ಮಲ್ ಆಗಿ. ಓಕೆ, ಇವಾಗ ನನಗೆ 2 ನೆಟ್ವರ್ಕ್ ಬೇಕಾಗಿರೋದ್ರಿಂದ ನಾನು 2 ನೆಟ್ವರ್ಕ್ನು ಡಿವೈಡ್ ಮಾಡ್ತೀನಿ. ಒಂದು ದೊಡ್ಡ ನೆಟ್ವರ್ಕಲ್ಲಿ 2 ಸಬ್ ನೆಟ್ವರ್ಕ್ ಡಿವೈಡ್ ಮಾಡ್ತೀನಿ, ಅಂದರೆ ಸಬ್ನೆಟ್ ಆಗಿ ಡಿವೈಡ್ ಮಾಡ್ತೀನಿ. ಅದನ್ನು ಯಾವ ರೀತಿ ಅಂದರೆ, ಜಸ್ಟ್ ಇಲ್ಲಿ ನೋಡಿ, ಈ ಏನಿದೆ ಸಬ್ನೆಟ್ ಡಿವೈಡರ್ ಏನಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಜಸ್ಟ್ ಡಿವೈಡ್ ಅಂತ ಕೊಡ್ತು ಅಂತಂದರೆ 2 ನೆಟ್ವರ್ಕ್ ಆಗಿ ಡಿವೈಡ್ ಆಯಿತು. ಒಂದು ಎಂಟೈರ್ ದೊಡ್ಡ ನೆಟ್ವರ್ಕ್ ಇರೋದು 2 ನೆಟ್ವರ್ಕ್ ಆಗಿ ಕ್ರಿಯೇಟ್ ಆಯಿತು ನೋಡಿ. ಅಂತಂದರೆ ಮೊದಲನೇ ಎಷ್ಟು IP ಬೇಕು ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ತಗೋಬೋದು. ನಾನು ಡೈರೆಕ್ಟಾಗಿ ಇದಕ್ಕೆ 50%, ಇದಕ್ಕೆ 50% ಕೊಡ್ತಾ ಇದ್ದೀನಿ. ಅಂತಂದರೆ ಇದನ್ನು ಬಂದು ನಾನು ಪ್ರೈವೇಟ್ ಸಬ್ನೆಟ್ಗೆ ಇಟ್ಕೊಳ್ತೀನಿ, ಇದನ್ನು ಬಂದು ನಾನು ಪಬ್ಲಿಕ್ ಸಬ್ನೆಟ್ಗೆ ಇಟ್ಕೊಳ್ತೀನಿ. ಓಕೆ, ಇವಾಗ ಕ್ರಿಯೇಟ್ ಮಾಡ್ತಾ ಹೋಗೋಣ. ನಾನು VPC ಯಾವುದು ಕ್ರಿಯೇಟ್ ಮಾಡಿರೋದು, ಮೈ ಫಸ್ಟ್ VPC ಅಂತ ಕ್ರಿಯೇಟ್ ಮಾಡಿದೆ. ಇವಾಗ ಸಬ್ನೆಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕ್ರಿಯೇಟ್ VPC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೀವು ಯಾವ ನೆಟ್ವರ್ಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು ವಿಡಿಯೋದಲ್ಲಿ ನೋಡ್ದಂಗೆ ನೆಟ್ವರ್ಕ್ ಆಲ್ರೆಡಿ ಕ್ರಿಯೇಟ್ ಆಗಿರಬೇಕು, ಅದರಲ್ಲಿ ಬಂದು ಆ ನೆಟ್ವರ್ಕ್ನೇ ಸಬ್ ಡಿವೈಡ್ ಆಗಿ ಡಿವೈಡ್ ಮಾಡ್ತಾ ಇದ್ವಿ ಅಷ್ಟೇ. ಜಸ್ಟ್ ಇಲ್ಲಿ VPC ಸೆಲೆಕ್ಟ್ ಮಾಡಿ, ಜಸ್ಟ್ ಮೈ ಫಸ್ಟ್ VPC ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸಬ್ನೆಟ್ ಬಂದು ಮೊದಲನೇದು ಬಂದು ನಾನು ಪ್ರೈವೇಟ್ ಅಂತ ಕೊಡ್ತೀನಿ, ನೇಮು ಪ್ರೈವೇಟ್ ಸಬ್ನೆಟ್ ಅಂತ. ಓಕೆ, ಅವೈಲಬಿಲಿಟಿ ಝೋನ್ ಬೇಕಾದರೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇದು ಅವೈಲಬಿಲಿಟಿ ಝೋನ್ ಏನಿದೆ ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು CIDR ಬ್ಲಾಕು ನಾನೇನಿದೆ ಇದನ್ನು ಡಿವೈಡ್ ಮಾಡಿರೋದನ್ನ ತಗೊಳ್ತೀನಿ. ಇಲ್ಲಿ ನೋಡ್ಬೋದು ನಾನು ರೇಂಜ್ ಬಂದು ಇದನ್ನು ತಗೊಳ್ತೀನಿ, ಅಥವಾ ಇಲ್ಲಿ ನೋಡಿ ಇಲ್ಲಿ ಕಾಪಿ ಮಾಡ್ಕೋಬೋದು, ಇಲ್ಲೇ ಇದೆ ನೋಡಿ ಸಬ್ನೆಟ್ ಅಡ್ರೆಸ್ಸು. ಜಸ್ಟು ಇದನ್ನು ಓಕೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಇದೇ ರೇಂಜು 0.0 ಇಂದ 0.0 ಅಂತಂದರೆ ಏನಿಲ್ಲ, ಇದು ಬಂದು ಇದರಲ್ಲಿ ನಿಮಗೆ 2 IPs ಬಂದು ನೀವು ಯೂಸ್ ಮಾಡೋಕ್ಕಾಗಲ್ಲ. ಈ 0 IPs ಬಂದು ನೆಟ್ವರ್ಕ್ನ ಐಡೆಂಟಿಫೈ ಮಾಡುತ್ತೆ. ಅದೇ ರೀತಿ ಲಾಸ್ಟ್ ಒನ್ ಬರುತ್ತೆ 31 ಅಂತ, ಅದು ಇಲ್ಲಿ ನಿಮ್ಗೆ ಶೋ ಅಪ್ ಆಗ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಶೋ ಅಪ್ ಆಗ್ತಾ ಇದೆ IP ರೇಂಜು. ಇದು ಬಂದು ನಿಮಗೆ ನೆಟ್ವರ್ಕ್ನ ಐಡೆಂಟಿಫೈ ಮಾಡುತ್ತೆ. ಇದು ಬಂದು ಬ್ರಾಡ್ಕಾಸ್ಟ್ಗೆ ಯೂಸ್ ಆಗುತ್ತೆ. ಇದ್ರ ಒಳಗಡೆ ಏನಿದೆ ಅಂತಂದರೆ 1 ಇಂದ 30, ಇದನ್ನ ಬೇಕಾದ್ರೆ ನೀವು ಹೋಸ್ಟ್ಗೆ ಯೂಸ್ ಮಾಡ್ಕೋಬೋದು. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಪೇಸ್ಟ್ ಮಾಡಿದೆ. ಇಲ್ಲಿ ನೋಡ್ಬೋದು 32 IPs. 32 ಅಂತ ಅಂದರೆ ಒಂದು ಬಂದು ನೆಟ್ವರ್ಕ್ ಹೋಗುತ್ತೆ, ಒಂದು ಬಂದು ಬ್ರಾಡ್ಕಾಸ್ಟ್ ಹೋಗುತ್ತೆ. ಓಕೆ, ಇನ್ನೇನು ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ಇದು VPC, ಇದು VPC ಒಳಗಡೆ ಸಬ್ ನೆಟ್ವರ್ಕ್ ಆಗಿ ಡಿವೈಡ್ ಆಗ್ತಾ ಇದೆ ಅಷ್ಟೇ. ಜಸ್ಟ್ ಕ್ರಿಯೇಟ್ ಸಬ್ನೆಟ್. ಓಕೆ, ಒಂದು ಪ್ರೈವೇಟ್ ಸಬ್ನೆಟ್ ಕ್ರಿಯೇಟ್ ಆಯಿತು. ಇವಾಗ ಪಬ್ಲಿಕ್ ಸಬ್ನೆಟು ಸೇಮ್ VPCನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೈ ಫಸ್ಟ್ VPC. ಇದರೊಳಗಡೆ ಬಂದು ನಾನು ಪಬ್ಲಿಕ್ ಅಂತ ಕೊಡ್ತೀನಿ. ಓಕೆ, ಇದು ಬಂದು ಈ ಕೆಳಗಡೆ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬಂದು 32 IPs, ಒಂದು ನೆಟ್ವರ್ಕ್ಗೆ ಒಂದು ಬ್ರಾಡ್ಕಾಸ್ಟ್ಗೆ ಕ್ರಿಯೇಟ್. ಓಕೆ,
ಇವಾಗ ನೋಡೋಣ. ಜಸ್ಟ್ ಇಲ್ಲಿ ನೋಡ್ಬೋದು ಒಂದು ವಿ ಪಿ ಸಿ ಕ್ರಿಯೇಟ್ ಮಾಡೋದು. ಅದು ವಿ ಪಿ ಸಿನ ದೊಡ್ಡ ನೆಟ್ವರ್ಕ್ನ ಸಬ್ ನೆಟ್ವರ್ಕ್ ಆಗಿ ಡಿವೈಡ್ ಮಾಡೋದು. ಇದರಲ್ಲಿ ನೋಡ್ಬೋದು ಇಲ್ಲಿ ಮೈ ಫಸ್ಟ್ ವಿ ಪಿ ಸಿಲಿ ಎರಡು ಏನಿದೆ ಪಬ್ಲಿಕ್ಕು ಮತ್ತು ಪ್ರೈವೇಟು ಕ್ರಿಯೇಟ್ ಆಗಿದೆ. ಅದರದ್ದು ನೆಟ್ವರ್ಕ್ ಇನ್ಫಾರ್ಮೇಷನ್ ಬಂದು ಇಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಯಾವ್ಯಾವ ರೇಂಜಲ್ಲಿ ಇದೆ ಅಂತ. ಇಲ್ಲಿ ಕೆಳಗಡೆ ಹೋಯ್ತು ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತಂದರೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬಂದು ನಾವು ರೌಟಿಂಗ್ನ ಟೇಬಲ್ನ ಕ್ರಿಯೇಟ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ನಾವು. ರೌಟಿಂಗ್ ಟೇಬಲ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ.